ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನೈಸ್ ರೋಡ್ನಲ್ಲಿ ಟೋಲ್ ಕಟ್ಟಬೇಕಾ ಕಟ್ಟಬಾರ್ದಾ? ದೊಡ್ಡ ವಿಚಾರ ಇದು, ತುಂಬ ದೊಡ್ಡ ಪ್ರಶ್ನೆ. HD ಕುಮಾರಸ್ವಾಮಿ ಅವರು ನೇರವಾಗಿ ಯಾರು ಟೋಲ್ ಕಟ್ಟಬೇಡಿ ನೈಸ್ ರೋಡಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ. ವಿಷಯ ಅಷ್ಟು ಸರಳವಾಗಿದೆಯಾ? ಜುಲೈ 29ರ ಆದೇಶವನ್ನು ಇಟ್ಟುಕೊಂಡು HD ಕುಮಾರಸ್ವಾಮಿ ಈ ಥರ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದಂತೆ, ಅವರ ಅಭಿಪ್ರಾಯದಂತೆ ನಾವು ಯಾರು ನೈಸ್ ರೋಡನ್ನು ಬಳಸಿಕೊಳ್ಳಬೇಕಾದರೆ ಅದಕ್ಕೆ ಟೋಲ್ ಕಟ್ಟುವಂತೆ ಇಲ್ವಾ? ತುಂಬ ದೊಡ್ಡ ಕ್ವಶನ್ ಇದು. ಇದರಲ್ಲಿ ಬೇಕಾದಷ್ಟು ಆಯಾಮಗಳಿದೆ. ಇದರಲ್ಲಿ ಈಗ ರೈತರು ನೈಸ್ ರಸ್ತೆ, ರೈತರಿಂದ ವಶಪಡಿಸಿಕೊಳ್ಳಲಾಗಿರತಕ್ಕಂಥ ಭೂಮಿ, ರೈತರಿಗೆ ಕೊಡಬೇಕಾಗಿದ್ದಂಥ ಪರಿಹಾರ, 5 ಟೌನ್ಶಿಪ್ಗಳು, 5 ಟೌನ್ಶಿಪ್ ಬರುತ್ತೆ ಒಂದು ಯೋಜನೆಯಲ್ಲಿ, ಟೋಲ್ ರಸ್ತೆ ಬರುತ್ತೆ, ಆ ನಂತರದಲ್ಲಿ ರೈತರಿಗೆ ಕೊಡಬೇಕಾಗಿದ್ದಂಥ ಪರಿಹಾರ ಕೂಡ ಬರುತ್ತೆ. 20 ವರ್ಷಗಳಿಂದ ರೈತರಿಗೆ ಇವರು ಪರಿಹಾರವನ್ನೇ ಕೊಟ್ಟಿಲ್ಲ. ಹಾಗಾಗಿ ರೈತರನ್ನು ಅಲಿಸ್ತಾ ಇದ್ದಾರೆ ಇವರು. ಹೋಯಿತು, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಕಥೆ ಮುಗಿದು ಹೋಗಿದೆ. ಆದರೂ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಟೋಲ್ ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಕಡೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆರ್ಡರ್ ಇದೆ. ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಇದು. ಇವರೇನು ಹೇಳ್ತಾರೆ, ದಿ ಹೈಕೋರ್ಟ್ ಹ್ಯಾಸ್ ಪಾಸ್ಡ್ ಆನ್ ಆಪರೇಟಿವ್ ಆರ್ಡರ್ ಸೇಯಿಂಗ್ every motorist may refuse to pay toll. Every motorist may refuse to pay toll. The July 29th judgment's operative portion that we can verify says the appeals were dismissed and the earlier land acquisition judgment was affirmed. Therefore, I would not tell your audience that the court has ordered motorists to stop paying toll. ಅಂದರೆ ಇಡೀ ನಾವು ಆದೇಶವನ್ನು ಇವರು ಒಂದು ವಿಚಾರ ನೋಡಿ, ಮೋಟಾರ್ ಎಲ್ಲ ಗಾಡಿ ಬರೋರು ಅಲ್ಲೆಲ್ಲ ಟೋಲ್ ಕಟ್ಟೋಂಗಿಲ್ಲ ರೀ ಅಂತ ಹೇಳಿಬಿಡ್ಬೋದು ಬೇರೆ, ಕಟ್ಟಲೇಬಾರ್ದು ಅಂತ ಕೋರ್ಟ್ ಆದೇಶವನ್ನು ಮಾಡುವುದು ಬೇರೆ ಇರುತ್ತೆ. ಆದರೆ ಈ ಆದೇಶ ಇರತಕ್ಕಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅದರ ಅರ್ಥ ಕೋರ್ಟ್ ಅಸಮಾಧಾನವನ್ನು ಹೊರಹಾಕುವುದು ಬೇರೆ. ಇನ್ನು ಮೇಲಿಂದ ನೈಸ್ ರೋಡಲ್ಲಿ ಓಡಾಡುವಂಥ ಯಾವುದೇ ಮೋಟಾರಿಸ್ಟ್ ಅಥವಾ ಯಾವುದೇ 2 ವೀಲರ್ 4 ವೀಲರ್ ಇನ್ಯಾವುದೋ 16 ವೀಲರ್ ಯಾವುದಾದ್ರೂ ಆಗಿರಲಿ, ಇವ್ರು ಯಾರು ಟೋಲ್ ಕಟ್ಟಬೇಡಿ ಅಂತ ಕೋರ್ಟ್ ಆರ್ಡರ್ ಮಾಡುವುದು ಬೇರೆ. ಇದರಲ್ಲಿ ಇನ್ನೊಂದು ವಿಚಾರ, ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂತ ಹೇಳಿದ್ರೆ, ಈ ಟೋಲ್ ಬೆಲೆಯನ್ನು, ಟೋಲ್ ದರವನ್ನು ಹೆಚ್ಚಳ ಮಾಡುವುದು, ನಿಗದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ನೈಸ್ ಸಂಸ್ಥೆ ನಡುವೆ ಮಾತುಕತೆಗಳು ನಡೆಯಬೇಕು. ಅವರಿಬ್ಬರು ಮಾತಾಡಿಕೊಂಡು ದರ ನಿಗದಿ ಮಾಡಬೇಕು ಅಂತ ಇದೆ. ಅಕಸ್ಮಾತ್ ಸರ್ಕಾರದ ಮಾತು ಕೇಳಿದೆ ಇವರು ಟೋಲ್ ಜಾಸ್ತಿ ಮಾಡಿದ್ರು ಆರ್ ಟೋಲ್ ಫಿಕ್ಸ್ ಮಾಡಿದ್ರು ಅಂತ ಮಾತ್ರಕ್ಕೆ ಅಲ್ಲಿ ಓಡಾಡುವಂಥ ಜನ ಟೋಲ್ ಕಟ್ಟಬಾರದು ಅಂತ ಅರ್ಥ ಇಲ್ಲ. ಸಪೋಸ್ ಒಂದು ಸರ್ಕಾರ ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರ ನಡುವೆ ಒಂದು ಜಗಳ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ. ಇವ್ರು ಮಾಡೋದು ನೋಡಿದ್ರೆ, ಇವ್ರು ಯಾರಿಗೂ ಪೆಟ್ರೋಲ್ಗೆ ದುಡ್ಡು ಕೊಟ್ಟೆ ಹಾಕ್ಸ್ಕೋಬಾರ್ದು ರೀ, ಜನ ಪೆಟ್ರೋಲ್ಗೆ ದುಡ್ಡು ಕೊಟ್ಬಿಟ್ಟು ಹಾಕ್ಸ್ಕೋಬಾರ್ದು, ಇವ್ರನ್ನ ಆ ಥರ ಮಾಡಿಬಿಡ್ಬೇಕು ಅಂತ ಆಕ್ರೋಶದಲ್ಲಿ ನಾವು ಮಾತನಾಡುವುದು ಬೇರೆ. ಹಾಗಂದ ಮಾತ್ರಕ್ಕೆ ನಾವು ಅರಾಜಕತೆ ರೀತಿಯಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ಬಿಟ್ಟು ನಾವೇ ಪೆಟ್ರೋಲ್ ಗನ್ಗಳು ಹಿಡ್ಕೊಂಬಿಟ್ಟು ಗಾಡಿಗೆ ತುಂಬಿಸ್ಕೊಂಡು ದುಡ್ಡು ಕೊಡಲ್ಲ ಹೋಗಿ ಅನ್ನೋಕ್ಕಾಗುತ್ತಾ? ನೋ. ಆ ಕ್ಲಾಶಸ್ ಇರುವುದು ರೈತರ ಜಮೀನು, ಪರಿಹಾರ, 5 ಟೌನ್ಶಿಪ್ಪು, ಎಷ್ಟು ದೂರದವರೆಗೆ ನೈಸ್ನವರು ಮೈಸೂರು ಕಾರಿಡಾರ್ನ ಮಾಡಬೇಕಾಗಿತ್ತು. ಅದು ಮಾಡದೇ ಇದ್ದಾಗ ಸರ್ಕಾರ ಮತ್ತು ಸಂಸ್ಥೆ ನಡುವಿನ ತಿಕ್ಕಾಟಗಳು, ಜಗಳ, ಅಸಮಾಧಾನ ಏನೇ ಇರಲಿ, ಈ ಅಸಮಾಧಾನದ ಸದುಪಯೋಗವನ್ನು ಒಬ್ಬ ಮೋಟಾರಿಸ್ಟ್ ಪಡೆದುಕೊಂಡು, ಒಬ್ಬ ಕಾರ್ ಡ್ರೈವರ್ ಪಡ್ಕೊಂಡು, ಒಬ್ಬ 2 ವೀಲರ್ ಪಡ್ಕೊಂಡು ನಾನು ಟೋಲ್ ಕಟ್ಟಲ್ಲ ಅಂತ ಹೇಳಕ್ಕೆ ಬರಲ್ಲ. ಜಗಳ ಇದ್ದವರು ಬಗೆಹರಿಸ್ಕೊಳ್ಳಿ, ನೀನು ಟೋಲ್ ಕಟ್ಟಪ್ಪ ಅಂತಾರವರು. ಕಟ್ಟಬೇಕಾ ಕಟ್ಟಬಾರ್ದ? ಇದರಲ್ಲಿ JDS ವಾದ ಏನಿದೆ? ಈ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂದರೆ ಏನು? ದೇವೇಗೌಡರು ಯಾವ ಕಾರಣಕ್ಕೆ ಇದನ್ನು ಶುರು ಮಾಡಿದರು? ಪಟೇಲ್ರ ಕಾಲದಲ್ಲಿ ಏನಾಗಿತ್ತು? ಆನಂತರದಲ್ಲಿ ನಮಗೆ TB ಜಯಚಂದ್ರ ಅವರು 2016ರ ಸುಮಾರಲ್ಲಿ ಅವರು ಈ ಒಂದು ಸ್ಥಳಕ್ಕೆ ಹೋಗಿ ಇಡೀ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ರೆಡಿ ಮಾಡಿಕೊಂಡು ಬಂದು ಪುಸ್ತಕವನ್ನು ರೆಡಿ ಮಾಡಿ ಸದನದ ಮುಂದೆ ಇಟ್ಟ ಮರುದಿನ ಸಂಜೆ ನಾನು ಅವ್ರನ್ನ ಮಾತನಾಡಿಸಿದ್ದೆ 10 ವರ್ಷಗಳ ಹಿಂದೆ. ರಮಾಕಾಂತ್, ಆ ನೈಸಲ್ಲಿ ನಾನು ತನಿಖೆ ಮಾಡಲಿಕ್ಕೆ ಹೋದಾಗ ರಮಾಕಾಂತ್ ನನಗೆ ಜೀವ ಢವಢವ ಅಂತ ಇತ್ತು. ಒಂದು 30-40 ಗೂಂಡಾಗಳು ನಾವು ಯಾವ ಜಾಗಕ್ಕೆ ಹೋದರೂ ಆ ಸ್ವರೂಪದಲ್ಲಿ ನಮ್ಮ ನೋಡ್ತಾ ಇದ್ರು. ಅಪ್ಪಿತಪ್ಪಿ ನೀನು ತಪ್ಪು ಬರೆದರೆ ನಿನ್ನ ಕಥೆನೇ ಮುಗಿಸ್ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಅವರ ಕೆಂಗಣ್ಣು ನನ್ನ ಮೇಲೆ ಬಿದ್ದಿತ್ತು ರಮಾಕಾಂತ್ ಅಂತೇಳಿ ನನ್ನ ಸಮ್ಮುಖದಲ್ಲೇ TB ಜಯಚಂದ್ರ ಅವತ್ತಿನ ಕಾನೂನು ಸಚಿವರು ನನಗೆ ಹೇಳಿದರು. ಅಂದರೆ ನೈಸ್ ರೋಡಲ್ಲಿ ನಡೆದಿರುವುದು ಏನು? ಇದೆಲ್ಲ ಇದು ಹಗರಣ ಮುಕ್ತಾನ? ಇದು ನೈಸ್ ಅನ್ನೋ ಒಂದು ವಿಚಾರ ಹಗರಣಗಳಿದೆಯಾ? ಎಲ್ಲ ಸರ್ಕಾರಗಳಿಗೂ ಸಮ್ಮತಿ ಇತ್ತಾ ಇದು?
ಅನೇಕ ಬಾರಿ JDSನಲ್ಲೂ ಮುಖ್ಯಮಂತ್ರಿಗಳಾಗಿದ್ದರು, ಯಾಕೆ ಸ್ಟಾಪ್ ಮಾಡಲಿಲ್ಲ? ನನ್ನ ಬಳಿ ಶಾಸಕರಿರಲಿಲ್ಲ, ನನ್ನ ಬಳಿ ಸಚಿವರಿರಲಿಲ್ಲ, ಬೇರೆ ಪಾರ್ಟಿಯವರು ಬಂದು ಕೂತ್ಕೊಬಿಡ್ತಾ ಇದ್ರಪ್ಪ ಕ್ಯಾಬಿನೆಟ್ನಲ್ಲಿ, ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆನಾ? ಅಕ್ಸೆಪ್ಟಬಲ್ ಆನ್ಸರ್ ಅದು. ಎಲ್ಲ ವಿಚಾರಗಳಿದೆ ಇದರಲ್ಲಿ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ನಾನು ಇದಕ್ಕೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.